ನನ್ನ ಸಾರ್ವಜನಿಕರಿಗೆ ತೊಂದರೆ ಕೊಟ್ರ ನಾನು ಅವ್ರ ನೌಕರಿ ತಿಂತೀನಿ. ಬರೇ ದುಡ್ಡ ಆ ತಿಮ್ಮಾಪುರ ಮಂತ್ರಿ ಏಜೆಂಟನ್ ಗತೆ ವರ್ತನೆ ಮಾಡಿದ್ನಂದ್ರ ಸತಸಿದ್ಧ ನಾನು ಅವ್ರ ನೌಕರಿ ತಿಂತೀನಿ. ಮನೆಯಲ್ಲಿ ಸೂಚನೆ ಮಾಡಿಬಿಟ್ಟು ತಾಲೂಕು ದಂಡಾಧಿಕಾರಿಗಳ ಎಲ್ಲ ಕಾರ್ಯ ನಿರ್ವಹಿಸುವಂತ ಹೇಳಿದ್ರೆ ಅದನ್ನು ಚಾಚು ತಪ್ಪದೆ ಅವರು ನಿರ್ವಹಿಸ್ತಾರಂತ ಅವ್ರ ಮೇಲೆ ಭರವಸೆ ಇಟ್ಟ ವಂದನೆಗಳನ್ನು ತಿಳಿಸ್ತೀವಿ. ಈಗ ಎಲ್ಲಿರ್ತೀವಿ ಮನಿ ನಿನಗೆ ಏನೈತೆ ಮತ್ತ ಹೇಳಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತ ಬಂಧುಗಳು ವಿನಂತಿ ಯಾರೋ ಕೇಳಬಾರದು. ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಬಂಧುಗಳೇ, ಇವತ್ತಿನ ದಿನ ನಮ್ಮ ಮುಧೋಳ ತಾಲೂಕಿನ ಕರಾಳ ದಿನ ಅಂತ ಕರಿಬೇಕಾಗ್ತೈತಿ ನಾವು. ಯಾಕಂದ್ರ ಈಗಿದ್ದ ಮಂತ್ರಿಗಳು ಇಲೆಕ್ಷನ್ ಟೈಮ್ದಾಗ ಶಿವಾಜಿ ಸರ್ಕಲ್ದಾಗ ನಿಂತು ಭಾಷಣ ಮಾಡಿದ್ರು. ನಾನು ಮನಿ ಮಕ್ಕಳು ಎದ್ದಂಗ ಎಲ್ಲಿದೀಪ ಮನಿ ಮಗನ ಬಾಯ್ ಬಾ ಇಲ್ಲಿ ಬಂದು ಬೆಂಗಳೂರಾಗ ಕೂತು ಕುರ್ಚಿ ಉಳಿಸ್ಕೊಳಕ್ ಕೂತಿ. ಇಲ್ಲಿ ಸಾರ್ವಜನಿಕರು ನಿನ್ನ ನಂಬಿ ಮನಿ ಮಗ ಅಂತೇಳಿ ಊಟ ಕಾರಿಸ್ತಾರ. ಬಂಧುಗಳೇ, 30 ವರ್ಷ ನಮ್ಮ ತಂದೆಯವ್ರು ಮಾಡಿದ ಅಭಿವೃದ್ಧಿ ಕಾರ್ಯಗಳೇ ಇನ್ನ ಮುಗಿಯಲಾಗ್ಯಾವ. ಇಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡಿ ಇಲೆಕ್ಷನ್ನಾಗ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಅಂದ್ರ ಅವನು ಮಂತ್ರಿ ಕಣ್ಣಾಗ ಅಭಿವೃದ್ಧಿ ಅಂದ್ರ 2 ಹಳ್ಳಿ ನಡು, 1 ಹಳ್ಳಿ ನಡು 2 ಸರಿಯದ ಅಂಗಡಿ, ಉಸ್ಕ್ ಮಾರುವುದು, ಉಸ್ಕ್ ಮಾರಿ ಎಲ್ಲಾ ಕಡೆ ಒಂದು ಗಂಡ ಹೆಂಡತಿ ವಿಷಯದಾಗ ಬಿಟ್ರೆ ಉಳಿದ ಎಲ್ಲಾದ್ರಾಗೂ ಕಮಿಷನ್ ಇಟ್ಟಾರಿ ಅವರು. ಅದಕ್ಕೆ ಬಂಧುಗಳೇ, ಇದೊಂದು ನಿಮ್ಗೊಂದು ಎಚ್ಚರಿಕೆ ಗಂಟೆ ಅಂತ ತಿಳ್ಕೊರಿದ. ನೀವು ಸರಿಯಾಗಿ ಸಾರ್ವಜನಿಕ ಒಂದು ಮೂಲಭೂತ ಸೌಕರ್ಯವನ್ನು ಕೇಳಕತ್ತೀವಿ. ಏನಂತಂದ್ರೆ ಒಂದು ರೋಡ್ ಆಯ್ತು, ಒಂದು ಗಟ್ರೆ ಆಯ್ತು, ಒಂದು ಕಸ ವಿಲೇವಾರಿ ಮಾಡೋದೈತು, ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಒಂದು ಜನಸಾಮಾನ್ಯ ಸ್ಪಂದಿಸುವಂತ ಒಂದು ಧೋರಣೆ ಇರಲಿ ಅಂತ ಹೇಳಿ ನಾವು ಕೇಳಕತ್ತೀವಿ. ಅದರಂತೆ ಇದು ಭಾರತೀಯ ಜನತಾ ಪಕ್ಷದಿಂದ ಅಷ್ಟನ್ನು ಅಧಿಕಾರ ಮಾಡಕತ್ತಿಲ್ಲ. ಇವತ್ತು ಎಲ್ಲ ಸಾರ್ವಜನಿಕರು ನಮ್ಮ ಜೊತೆ ಪಾಲ್ಗೊಂಡು ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಸಾಕಾಗೈತ್ರಿ, 50 ವರ್ಷ ಆತ್ರಿ. ನಾವು ಎಲ್ಲಿ ಹೋಗೋಣ್ರಿ? ಮನೇಲಿ ಅಳ್ಬೇಡ್ರಿ, ನೀವು ಸಮಾಧಾನವಾಗಿ ಹೇಳ್ರಿ. ನಮಗೆ ಸಾಕಾಗೈತ್ರಿ. ಬಾಡಿಗೆ ಕೊಟ್ಟು ನಾವು ಒಬ್ಬಾಗಿ ಅದನ್ರಿ, ಏನು ನಮಗೆ ಎಷ್ಟದಲ್ಲಿ ಇರ್ತದೆ. ಹೆಣ್ಮಗಳು ನೀವೇ, ನಾವೇ ಸರ್ ಕಾಶಿಯವ್ರೆ, ಅಲ್ಲಿ ನಮ್ಮ ಏರಿಯಾ ಐತಲ್ರಿ, ಆ ಚೇಂಬರ್ ಮಾಡ್ಯಾರ ನೋಡ್ರಿ, ಅವೆಲ್ಲ ತುಂಬಿ ಹೊರಗೆ ನೀರು ಬರತೈತಲ್ರಿ. ನಮ್ಮ ಸಿದ್ದರಾಮಯ್ಯ ಶಿರ್ಕೋಲ್ಲಿ ಸರ್ ಸೈಡ್ 2.5 ತಿಂಗಳಾಯ್ತು ರೋಡಿಂಗ್ ಲೈಟ್ ಇಲ್ಲ. ರೋಡ್ನ್ಯಾಗ ಮೇನ್ ರೋಡ್ 2.5 ತಿಂಗಳಾಯ್ತು. ಆಮೇಲೆ ಕಾಳಿಕಾಟ್ ಟೆಂಪಲ್ ಇಂದ ಆಚೆ ಕಡೆ ಕೆಬಿ ರಿಂಗ್ ರೋಡ್ ಇಲ್ಲ. ಚೇಂಬರ್ ರಿಂಗ್ ರೋಡ್ ಇದೆ 810 5150 ಎಲ್ಲರಿಗೂ ಹೇಳಕತ್ತಿ, ಯಾರು ಕೇರ್ ಮಾಡಕತ್ತಿಲ್ಲ. ಬಾಡಿಗೆ ಕೊಡಾಕ
ನಗರಸಭೆ ಅಧ್ಯಕ್ಷರು, ನಗರದ ಘಟಕದ ಅಧ್ಯಕ್ಷರು ಹಾಗೂ ಸಂಗನಗೌಡ ಕಾದ್ರಕಿ ಅವರು ಗ್ರಾಮೀಣ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಇವತ್ತು ಮನವಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ. ಜಿಲ್ಲಾಧಿಕಾರಿ ಪರವಾಗಿ ಇಲ್ಲಿ ಬರೋಕ್ಕಿಂತ ಮೊದಲು ನಾನು ಜಿಲ್ಲಾಧಿಕಾರಿ ಮಾಹಿತಿ ಸಲ್ಲಿಸಿದ್ದೀನಿ. ಜಿಲ್ಲಾಧಿಕಾರಿಗಳ ಮೀಟಿಂಗ್ ಇರೋದ್ರಿಂದ ನನಗೆ ತೆಗೆದುಕೊಂಡು ಸಂಪೂರ್ಣವಾದ ವರದಿ ಕೊಡ್ಲಿಕ್ಕೆ ಹೇಳಿದ್ದಾರೆ. ಸೊ ಈಗ ತಾವು ಹೇಳ್ತಕ್ಕಂಥದ್ದು ಈಗಾಗಲೇ ಹೇಳಿದ್ರಿ, ನಗರ ಅಂತಂದ್ರೆ ನೀರು, ನಲ್ಲಿಗಳು, ಗಟ್ಟರು ಮತ್ತು ರಸ್ತೆಗಳು ಸರಿಯಾಗಿಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಆಮೇಲೆ ಸ್ಮಶಾನದಲ್ಲಿ ಹೈಮಾಸ್ಕ್ ಇಲ್ಲ, ಆಮೇಲೆ ಗಟ್ಟರ ಸರಿಯಾಗಿ ನಿರ್ವಹಣೆ ಆಗದೇ ಇರೋ ಕುರಿತು ಎಬೋಲದಂಥ ರೋಗಗಳು ಹರಡುವ ಸಾಧ್ಯತೆ ಇದೆ. ವೆಂಕಟೇಶ್ವರ ಕಾಲನಿ ಮತ್ತು ಸದಾಶಿವ ಕಾಲನಿಯಲ್ಲಿ ದೀಪಗಳು ಇಲ್ಲ, ಆಮೇಲೆ ಜನತಾ ಪ್ಲಾಟ್ ಮತ್ತು ದಾನೇಶ್ವರಿ ಕಾಲನಿಯಲ್ಲಿ ರಸ್ತೆಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಆಮೇಲೆ ನಗರಸಭೆ ಆಯುಕ್ತರು ಈ ಸೊತ್ತು ಮಾಡಲಿಕ್ಕೆ ಅಥವಾ ಯಾವುದಾದ್ರೂ ದಾಖಲಾತಿಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಆಮೇಲೆ ಮಾರುಕಟ್ಟೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಅದಕ್ಕೋಸ್ಕರ ರಸ್ತೆ ಪಕ್ಕದಲ್ಲಿ ಸಣ್ಣ ವ್ಯಾಪಾರಗಳು ಆಗ್ತಿದೆ, ಇದರಿಂದ ಜನದಟ್ಟಣೆ ಜಾಸ್ತಿ ಆಗಿದೆ ಮತ್ತು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ ಅಂತೇಳಿ ಸವಿಸ್ತರವಾಗಿ ತಾವು ಇದನ್ನು ಕೊಟ್ಟಿದ್ದೀರಿ. ನಾನು ಇದರ ಬಗ್ಗೆ ಒಂದು ರಿಪೋರ್ಟ್ ರೆಡಿ ಮಾಡಿ ನಾನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸ್ತೀನಿ. ಮುಂದೆ ನಾನು ಜಿಲ್ಲಾಧಿಕಾರಿ ಜೊತೆ ಡಿಸ್ಕಸ್ ಮಾಡ್ತೀನಿ. ನಾವು AC ಮೇಡಮು, DC ಸರ್ ಎಲ್ಲ ಸೇರಿ ಈಗ ಆಡಳಿತಾಧಿಕಾರಿಗಳು ಪ್ರಸ್ತುತವಾಗಿ ಜಿಲ್ಲಾಧಿಕಾರಿಗಳು ಇರ್ತಾರೆ. ಜಿಲ್ಲಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಈ ರೀತಿ ಸಮಸ್ಯೆಗಳಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದ ಸಮಸ್ಯೆಗಳು ಈಗ ಕೆಲವೊಂದು ಬಂದಿತ್ತು. ನಮಗೆ ಆಲ್ರೆಡಿ ನಾನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದೀನಿ. ಕೆಲವೊಂದು ನಾವು ಹಂತದಲ್ಲಿ ಮಾಡ್ತಾ ಇದ್ದೀವಿ, ಕೆಲವೊಂದು ಕೆರೆದು ಆಯಿತು, ನಾನು ವೈಯಕ್ತಿಕವಾಗಿ ಗಮನ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಕೆಲವೊಂದು ನಗರಸಭೆಯಿಂದ ಆಗಬೇಕಾಗಿರೋದ್ರಿಂದ ನಾನು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ತಲುಪಿಸ್ತೀನಿ. ನಾನು ಇದನ್ನು ರಿಪೋರ್ಟ್ ಮಾಡ್ತೇನೆ. ನಿನಗೆ ಯಾವ ನೈತಿಕತೆ ಐತಿ ಇಲ್ಲಿ ಇರಾಕ? ಆಗಲೇ ಒಂದಿಷ್ಟು ಜನ ಅವನ ಕೈಯಾಗ ಮನವಿ ಕೊಡೋನು ಕರೀರಿ ಅವನಂತಾರ. ಅಂತ ಥರ್ಡ್ ಕ್ಲಾಸಿನ ಕೈಯಾಗ ನಾವು ಎಲ್ಲರೂ ಮನವಿ ಕೊಟ್ಟಿವಿ ಅಂದ್ರೆ ನಮ್ ಗೌರವ ಕಡಿಮೆ ಐತೆ. ಅವನಿಗಿಂತ ಮೇಲಿನವ್ರು ಯಾರು ಇರ್ತಾರೋ ಅವ್ರ ಕೈ ಕೊಡ್ಬೇಕು. ತಾಲೂಕಾ ದಂಡಾಧಿಕಾರಿ, ಜಿಲ್ಲಾಧಿಕಾರಿ ಅಂತ ಅವ್ರ ಕೈಯಾಗ ನಾವು ಮನವಿ ಕೊಡ್ಬೇಕು. ನಿಮ್ಮ ಅಧಿಕಾರಿಗಳು ತಪ್ಪು ಮಾಡಾಕತ್ತಾರ ಅಂತೇಳಿ ಅವ್ರಿಗೆ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡ್ಬೇಕು. ನಗರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಯಾಕೆ ಕರೀತಾರ ಅಂತಂದ್ರ, ಅಂದ್ರೆ ನಲ್ಲಿಗಳಲ್ಲಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು. ಅಂದ್ರೆ ಗಟಾರಗಳ ಸ್ವಚ್ಛತೆ ಆಗಿರ್ಬೇಕು. ನಗರ ಅಂದ್ರೆ ರಸ್ತೆಗಳ ಅಭಿವೃದ್ಧಿ ಆಗಿರ್ಬೇಕು. ನಾವು ಅಡ್ಡಾಡುವಂತ ಎಲ್ಲ ರಸ್ತೆಗಳು ಸಹಿತ ಅಭಿವೃದ್ಧಿಯನ್ನ ಹೊಂದಿರ್ಬೇಕು. ಅಂದ್ರೆ ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂಥ ನಗರ ಅಭಿವೃದ್ಧಿಯನ್ನ ಇವತ್ತು ಗಪ್ಪಿರುತ್ತೆ. ಅಡ್ಡಾಡಕ್ ಬರದಂತ ಕಸ ಚೆಲ್ಲೋ ಮಟ್ಟಕ್ಕೆ ನೀವು ಅಧಿಕಾರಿಗಳು ಹೋಗಿರಿ ಅಂತಂದ್ರೆ ನೀವು ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಅಂತ ಅನ್ಕೋತೀರಿ. ಅದಾದ್ಮೇಲೆ ಇವತ್ತಿನ ವ್ಯವಸ್ಥೆ ಹೆಂಗಾಗಿಬಿಟ್ಟೈತಪ್ಪ ಅಂತಂದ್ರ ಆಡಳಿತ ವ್ಯವಸ್ಥೆ ಹುಚ್ಚರ ಕೈಯಾಗ ಕಲ್ಲು ಕೊಟ್ಟಂಗಾಗೈತಿ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರ, ಹುಚ್ಚರ ಕೈಯಾಗ ಕಲ್ಲು ಕೊಟ್ರಿ ಅಂದ್ರೆ ಅವ್ರು ಕಿಶ ಇಟ್ಟುವಂತಾವ ಬಂದಾಗಂಗಿಲ್ಲ. ಇಲ್ಲಿ ನಮ್ಮ ಏರಿಯಾ ಐತಲ್ರಿ, ಆ ಚೇಂಬರ್ ಮಾಡ್ಯಾರ ನೋಡ್ರಿ, ಅವೆಲ್ಲ ತುಂಬಿ ಹೊರಗೆ ನೀರ್ ಬರಾಕೈತಲ್ರಿ. ನಮ್ಮ ಸಿದ್ದರಾಮಯ್ಯ ಕಾಲನಿ ಸರ್ ಸೈಡ್ 2.5 ತಿಂಗಳಾಯ್ತು ರೋಡಿಂಗ್ ಲೈಟ್ ಇಲ್ಲ. ರೋಡ್ನ್ಯಾಗ ಮೇನ್ ರೋಡ್ 2.5 ತಿಂಗಳಾಯ್ತು. ಆಮೇಲೆ ಕಾಳಿಕಾ ಟೆಂಪಲ್ ಅಂತ ಈಚೆ ಕಡೆ KB ರಿಂಗ್ ರೋಡ್ ಇಲ್ಲ. ಚೇಂಬರ್ ರಿಂಗ್ ರೋಡ್ ಇದೆ 810 ತಾಯಂದಿರಿಗೆ, ದೊಡ್ಡ ಮಕ್ಕಳಿಗೆ, ಪಕ್ಷದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಸಾರ್ವಜನಿಕ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಶಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು.